ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 9:30 ಆಗಿದೆ. ನಮ್ಮ ನಿತ್ಯ ಮತ್ತು ತೇಜಲ್ಲಿ ಕೂತಿದ್ದಾರೆ. ಊರಿಂದ ಬಂದರು ಅವರು. ಮೊನ್ನೆನೇ ನಾನು 3 ಡೇಸಿಂದ ವ್ಲಾಗ್ ಮಾಡಲಿಲ್ಲ. ನನ್ನ ಟ್ರೈಪ್ಯಾಡ್ ಮುರಿದೋಯ್ತು. ಸೊ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಬಟ್ ಅದು ಬರೋಕ್ಕೆ ಇನ್ನೂ 2 ಡೇಸ್ ಆಗುತ್ತೆ. ಬಟ್ ಸ್ಟಾರ್ಟ್ ಮಾಡೋಣ, ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ನ ಮಾಡಿದೆ. ನಮ್ಮ ನಿತ್ಯ ಕಡಲೆ ಹಿಟ್ಟು ತಿಂತಿದ್ದಾಳೆ. ಇವಾಗ ಹೇಳಿ, ಅವಳು ಆಗ್ಲಿಂದ ಅದನ್ನು ತೋರ್ಸೋಕೆ ಇದು ಮಾಡ್ತೀನಿ. ತಿಂತಿದ್ದೀರಾ? ನೆನ್ನೆ ನನ್ನ ಫ್ರೆಂಡ್ ಮಗ್ಳಿಗೆ ಫಂಕ್ಷನ್ ಇತ್ತು ಅಂತ ಹೋಗಿದ್ವಿ. ಅದೇ ಒಂದು 2 ಮಂತ್ಸ್ ಬ್ಯಾಕ್ ತೋರಿಸಿದ್ನಲ್ಲ, ಅವ್ರದ್ದೇ ದೊಡ್ಡದಾಗಿ ಫಂಕ್ಷನ್ ಮಾಡಿದ್ರು ನೆನ್ನೆ. ಅಲ್ಲಿ ತಂದಿದ್ದು ಕಡಲೆ ಹಿಟ್ಟನ್ನ ಇವಾಗ ತಿಂತಾ ಇದ್ದಾಳೆ. ಇವಾಗ ಟಿಫನ್ ಬಂದು ತೇಜು ಫೇವ್ರೆಟ್. ಇವತ್ತು ತೇಜು ಫೇವ್ರೆಟ್ ಟಿಫನ್ ಮಾಡಿದೆ. ಬನ್ನಿ ನಾನು ತೋರಿಸ್ತೀನಿ ಏನು ಮಾಡಿದೆ ಅಂತ. ಹಂಗೆ ಮಕ್ಳಿಗೆ ತಿಂಡಿ ಹಾಕ್ಕೊಡೋಣ. ಬಮ್ಮ, ಅವಳಿಗೆ ಹೊಟ್ಟೆ ಅಷ್ಟು ಸ್ವರ್ಗಿ ನೀರಾಗಿ ಹೋಗೋಳೆ ನಮ್ಮ ತೇ. ಫ್ರೆಂಡ್ಸ್, ಇವಾಗ ತೇಜುಗೆ ಗೀ ರೈಸ್ ಇಷ್ಟ ಅಂತ ಗೀ ರೈಸ್ ಮಾಡಿದ್ದೆ. ಬೈಲಿಗೆ ಲಾಸ್ಟಿಗೆ ತುಪ್ಪ ಹಾಕ್ತೀನಿ. ಈ ಥರ ಕುಕ್ಕರ್ ವಿಷಲೆಲ್ಲ ಆರಿದ ಮೇಲೆ ಲಾಸ್ಟಿಗೆ ನಾನು ತುಪ್ಪ ಹಾಕ್ತೀನಿ. ಯಾಕೆಂದರೆ ಫ್ಲೇವರು ಅದೇ ತುಪ್ಪದ ಫ್ಲೇವರೇ ಇರುತ್ತೆ ರೈಸಲ್ಲಿ, ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸ್ವಲ್ಪ ಬೆಣ್ಣೆನ ಯೂಸ್ ಮಾಡಿರ್ತೀನಿ. ಇದನ್ನು ಒಂದು ದೊಡ್ಡ ನಾನು ಗೀ ರೈಸಿಗೆ ಒಂದು ಆಲೂ ಗೋಬಿ ಕುರ್ಮಾ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಗೊತ್ತಾ ಟೇಸ್ಟು. ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸಾಕು. ಸಾಕು. ಇದನ್ನು ಆನ್ ಬಾಕ್ಸಿಗೆ ಹಾಕಿರ್ತೀನಿ. ಯಾಕೆಂದರೆ ಹಸ್ಬೆಂಡ್ ಪಾಯಿಂಟ್ ಮಾಡೋಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಅವರು ನಾನು ತಿಂತೀನಿ. ಸೊ ಅದಕ್ಕೆ ಓನಮ್ಮ ಅಮ್ಮ, ಗುರುವಾರದಿಂದ ಬ್ಲಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಗುರುವಾರದಿಂದ ಶುಕ್ರವಾರ ಗಂಟ, ಶುಕ್ರವಾರ ನೈಟು. ಇವಾಗ ನೋಡಿ, ಇದು ಗೀ ರೈಸು ಮತ್ತು ಆಲೂ ಗೋಬಿ ಕುರ್ಮಾ ರೆಡಿಯಾಗಿದೆ. ಬಟ್ ನಾನು ರೆಸಿಪಿನ ಶೂಟ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ವಿಡಿಯೋನ ಶೂಟ್ ಮಾಡ್ತೀನಿ. ಟ್ರೈಪಾಡ್ ಇರೋದ್ರಿಂದ ಮಾಡಲಿಲ್ಲ. ನನ್ನ ಹಸ್ಬೆಂಡ್ ತುಂಬಾ ತೋರಿಸು ಮಾತಾಡು. ನಮ್ಮ ನಿತ್ಯ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಅವಳು ಸ್ಟಾರ್ಟ್ ಮಾಡ್ತಾಳೆ ವ್ಲಾಗ್. ಹೋಗ್ತೀನಿ, ಕೆಳಗಿಡ್ಕೊ ಹೋಗು. ನಾನು ತೋರಿಸಿ ಮಾತಾಡ್ತಿದ್ದೆ ಅಂತ ಅವಳು ತೋರಿಸಿ ಮಾತಾಡ್ತಿದ್ದಾಳೆ. ನನ್ನ ಹಸ್ಬೆಂಡ್ ತುಂಬಾ ಗೋಬಿ ತಂದಿದ್ದಾರೆ ಅಂತ ತೋರಿಸು. ಬಿಡು, ಇನ್ನೂ 3 ಗೋಬಿ ಇದೆ. ಸಂಜೆ ಮಕ್ಕಳಿಗೆ ಅದ್ರಲ್ಲಿ ಗೋಬಿ ಮಾಡ್ಕೊಡ್ತೀನಿ. ನೆನ್ನೆನೇ ಕೇಳಿದ್ರು. ನಮ್ಮ ಹಂಗೆ ಮಾಡಬಾರ್ದು, ತೋರಿಸು, ಹಂಗೆ ಮಾಡಬಾರ್ದು, ಕುತ್ಕೊಂಡು ತಿಂತಿರು ಬಂದೆ. ಹಿಂಗೆ ನಮ್ಮ ನಿತ್ಯ ಲಾಂಗಲ್ಲಿ ಮಾತಾಡೋದಕ್ಕೂ ಬಿಡಲ್ಲ. ನೆನ್ನೆನೇ ಕೇಳಿದ್ರು ಗೋಬಿ ಮಾಡಿಕೊಡು ಅಂತ. ಬಟ್ ದೇವಸ್ಥಾನದಿಂದ ಸುಸ್ತಾಗಿ ಬಂದಿದ್ದಕ್ಕೆ ನೆನ್ನೆ ಮಾಡೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಲೈಟಾಗಿ ತಲೆನೋವು, ಹಲ್ಲು ಇರೋದ್ರಿಂದ ಹಲ್ಲು ಬರಲ್ಲ ನನಗೆ ಜಾಸ್ತಿ. ಹಲ್ಲು ಬರಲ್ಲ. ಹಲ್ಲು ನೋವಿಂದ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹಲ್ಲು ನೋವು ಬಂದ ತಕ್ಷಣ ನಾನು ಜೇನುತುಪ್ಪ ಲವಂಗದ ಇಟ್ಕೊತೀನಿ. ಹಲ್ಲು ನೋವು ಹೋಗ್ಬಿಡುತ್ತೆ, ಬಟ್ ತಲೆನೋವು ಬರುತ್ತೆ. ಸೊ ಅದಕ್ಕೆ ಇವತ್ತು ಮಾಡ್ತೀನಿ. ಮಾಡಿದಾಗ ತೋರಿಸ್ತೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ತೇಜುಗೆ ತಿಂಡಿ ಕೊಡೋಣ. ಆಯಿತಾ? ಸಕ್ಕತ್ತಾಗೈತೆ ಪಪ್ಪು. ಹೆಂಗೈತೆ? ಸೂಪರ್. ಇಬ್ಬರು ತಿಂಡಿ ತಿಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನೊಂದು ಲೋಟ ಫ್ರೆಶ್ ಮಾಡ್ಕೊಂಡು ಕುಡಿದು ಇವತ್ತು ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ವಿ. ಅಂದರೆ ಡ್ಯಾನ್ಸ್ ವಿಡಿಯೋನ ತೇಜುನ ನಾನು. ಈಗ ಒಂದು ಬ್ಲೌಸ್ ಅವತ್ತು ಸ್ಯಾರಿ ತೋರಿಸಿದ್ನಲ್ವ, ಅದರಲ್ಲಿ ಲಾಸ್ಟ್ ಬ್ಲಾಗಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇನ್ನೊಂದು ಸ್ಟಿಚ್ ಮಾಡೋಣ ಇವತ್ತು ಅಂದ್ಕೊಂಡಿದ್ದೀನಿ. ಆಮೇಲೆ ಒಳನರಸೀಪುರಕ್ಕೆ ಹೋಗಬೇಕು. ಯಾಕೆಂದರೆ ಸೋಮವಾರ ಸಂತೆ. ಸ್ವಲ್ಪ ಸಾಮಾನು ಖಾಲಿಯಾಗಿದೆ ಮನೇಲಿ, ಅದನ್ನು ತರಬೇಕು. ಅದಾದಮೇಲೆ ಬಂದು ಮಿಲ್ಲಿಗೆ ಹೋಗಬೇಕು. ನಾನಿನ್ನು ಮಾಲ್ಟ್ ಪೌಡರ್ನೇ ಬಿಡಿಸಿಲ್ಲ. ಸೊ ಅದೊಂದು ಪೌಡ್ರ್ ಮಾಡಿಸಿಸ್ಬೇಕು ತೇಜು ಕೈಲಿ.
ಆಮೇಲೆ ಮಾಲ್ಟ್ ಪೌಡ್ರ್ ಕುಡಿದ್ಮೇಲೆ ಏನೇನು ಯೂಸ್ ಆಯಿತು ಅಂತ ಕೇಳ್ತಿದ್ರು ನನಗೆ. ಮಾಲ್ಟ್ ಪೌಡ್ರ್ ಕುಡಿದ್ಮೇಲೆ ನನಗೆ ವೆಯ್ಟಲ್ಲಿ ಏನು ಅಷ್ಟೊಂದು ಡಿಫ್ರೆಂಟ್ ಅಂತ ಅನ್ನಿಸ್ಲೇ ಇಲ್ಲ. ಏಕೆಂದರೆ ಅದು ವೆಯ್ಟ್ ಎಷ್ಟಿತ್ತು ಅಷ್ಟು ಇರಲಿಲ್ಲ, ಸ್ವಲ್ಪ ಗೇನ್ ಆಗೋದು. ಇದು ನಾನು ಡಯಟ್ನ ಕರೆಕ್ಟಾಗಿ ಪ್ರಾಪರಾಗಿ ಫಾಲೋ ಮಾಡಿದೆ, ಇದರಿಂದ ಏನೂ ಗೊತ್ತಿಲ್ಲ. ಬಟ್ ನನಗೆ ಮಂತ್ಲಿ ಪೀರಿಯಡ್ಸಲ್ಲಿ ಕರೆಕ್ಟ್ ಆಗೋಕ್ಕೆ ಮತ್ತೆ ಸ್ಟಾರ್ಟ್ ಆಯಿತು. ನಾನು ಶೇಕ್ ಕುಡಿಬೇಕಾದ್ರೆ ಕರೆಕ್ಟಾಗಿ ತಿಂಗಳ ಆಗ್ತಾಯಿತ್ತು, ಅದೇ ಥರನೇ ಆಗ್ತಾಯಿತ್ತು. ಈಗ ಲಾಸ್ಟ್ ನಾನು ಜನವರಿ ಸ್ಟಾರ್ಟಿಂಗಲ್ಲಿ ಜನವರಿ ಮಂತಲ್ಲಿ ನನಗೆ ಪೀರಿಯಡ್ಸ್ ಸ್ವಲ್ಪ ಒಂದು 20 ಡೇಸ್ ಮುಂದೆ ಹೋಗ್ಬಿಡ್ತು, 1.5 ತಿಂಗಳು ಈ ಥರ ಮುಂದೆ ಹೋಗ್ಬಿಡ್ತು. ಮತ್ತೆ ನಾನು ಮಾಲ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ನನಗೆ ಕರೆಕ್ಟಾಗಿ ಮಂತ್ಲಿ ಕರೆಕ್ಟಾಗಿ ಆಗೋ ಥರ ಆಗಿದೆ. ಇನ್ನು ವೆಯ್ಟ್ ಲಾಸ್ ಬಗ್ಗೆ ಹೇಳೋದಾದರೆ, ಅದೇ ನಾನು ಡಯಟ್ನ ಕರೆಕ್ಟಾಗಿ ಬೆಳಗ್ಗೆ ಮತ್ತು ಸಂಜೆದು ಕರೆಕ್ಟಾಗಿ ಪ್ರಾಪರಾಗಿ ಡೈಲಿ ಫಾಲೋ ಮಾಡೋದ್ರಿಂದ ಆ ಥರ ಆಯಿತು. ಬಟ್ ಇವಾಗ ನೋಡೋಣ, ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂದರೆ ಮಾಡೋದು ಹೆಚ್ಚಲ್ಲ, ಅದನ್ನು ಅಂದರೆ ಏನು ಒಂದು ವೇಲಿ ತೊಗೊಂಡೋಗ್ಬೇಕು, ಅದು ತುಂಬಾ ಇಂಪಾರ್ಟೆಂಟು ಹಂಗೆ ಅನ್ಕೋತೀನಿ. ಬಟ್ ಮಕ್ಕಳ ಕಡೆಯಿಂದ ನನ್ನ ಹಸ್ಬೆಂಡ್ ಕಡೆಯಿಂದ ಹಾಳಾಗಿ ಹೋಗ್ಬಿಡುತ್ತೆ. ಕ್ರೇವಿಂಗ್ಸ್ನ ಅವಾಯ್ಡ್ ಮಾಡಬೇಕು. ಫಸ್ಟ್ ಆಫ್ ಆಲು ಕ್ರೇವಿಂಗ್ಸ್ನ ಅವಾಯ್ಡ್ ಮಾಡಿ ಜಂಕ್ ಫುಡ್ನ ಅವಾಯ್ಡ್ ಮಾಡಿದರೆ ಆರಾಮಾಗಿ ಹೋಮ್ ಫುಡ್ಡಲ್ಲೇ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಬಟ್ ನಾನಿವಾಗ ಒಂದು ಸೆಟ್ಟು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ, ಶೇಕ್ನ. ನನ್ನ ಹಸ್ಬೆಂಡ್ ಒಂದು ಶರ್ಟ್ ಆರ್ಡ್ರ್ ಮಾಡ್ಕೊ ಅಂದರು, ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಮಾಲ್ಟ್ ಕುಡ್ದಿಲ್ಲ, ಅದನ್ನೇ ಕುಡ್ದಿದ್ದೀವಿ ನಾನು ಹಸ್ಬೆಂಡ್ ಇಬ್ಬರೂ. ಮಾಲ್ಟ್ ಮಾಡೋದು ಸ್ವಲ್ಪ ಡೈರೆಕ್ಟ್ ತಿಂಡಿ ಮಾಡೋಣ ಅಂದ್ಬಿಟ್ಟು ನಾನು ತಿಂಡಿ ಮಾಡ್ತಾಯಿದ್ದೆ. ಬಟ್ ಹಸ್ಬೆಂಡ್ ಪಾಯಿಂಟ್ ಮಾಡೋದಕ್ಕೆ ಮತ್ತೆ ಫೋನ್ ಮಾಡಿದರು, ಹೋಗಬೇಕು ಅಂದರು. ಸೊ ಹಾಗಾಗಿ ಶೇಕ್ನ ಮಾಡಿದೆ ಅವ್ರಿಗೆ, ಹಂಗೆ ನಾನು ಕುಡಿದೆ. ಇವಾಗ ನನ್ನ ಹಸ್ಬೆಂಡ್ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾವು ಬೇರೆ ಕೆಲಸ ಮುಗಿಸ್ಕೊಂಡು ಡೈರೆಕ್ಟು ಈ ರೈಸ್ ಕುರ್ಮ ಮಾಡಿದ್ದೀನಲ್ಲ ಅದನ್ನೇ ತಿನ್ಕೋತೀವಿ. ನೀಯೇ ಬೇಕಾ? ಮಾ ಇಲ್ಲಿ ವೀಡಿಯೋ ಮಾಡಂಗಿಲ್ಲ ರೀ, ಅವಳನ್ನ ಅವ್ರು ತೋರಿಸ್ಕೊಳಕ್ ಬಂದ್ಬಿಡ್ತಾಳೆ. ನಾನು ಏನು ತಿಂತೀನಿ ಕೆಳಗಡೆ ದೇವಸ್ಥಾನ ಕ್ಲೀನ್ ಮಾಡೋಣ. ನಾನು ದೇವಸ್ಥಾನ ಕ್ಲೀನ್ ಮಾಡ್ತೀನಿ, ನೀವು ಮನೆ ಕ್ಲೀನ್ ಮಾಡಿ. ಹುಲ್ಲು ಏನ್ರಿ? ನೀನು ಭೂತ ಕೂತಿಯಾ? ಸ್ನಾನ ಮಾಡಿದ ಮೇಲೆ ಆಮೇಲೆ ಬಟ್ಟೆ ಹಾಕೋದು ವಿಡಿಯೋ ಮಾಡಿದ್ವಲ್ಲ, ಅದಕ್ಕೆ ಡಿಲೀಟ್ ಮಾಡಿದ್ವಿ. ಮತ್ತೆ ಅದು ಕಟ್ ಮಾಡ್ಬಿಟ್ಟು ಹಾಕ್ತೀವಿ. ವಾ, ಮೈ ಕಾರಣ ಥರ ವಿಡಿಯೋ ಮಕ್ಕಳದು ಅಂತಲ್ಲ, ನಿತ್ಯ ಬಟ್ಟೆ ಹಾಕಿರೋದ್ಮೇಲೆ ಒಂದೊಂದ್ಸತಿ ವಿಡಿಯೋ ಕ್ಯಾಪ್ಚರ್ ಆಯ್ತು. ಓಕೆ ಫ್ರೆಂಡ್ಸ್, ಇವಾಗ ಮಕ್ಕಳಿಗೆ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ಇತ್ತು ಸ್ವಲ್ಪ, ಅದರಲ್ಲಿ ಒಂದು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಇದು ಸ್ವೀಟ್ ಕಾರ್ನು ಬಟರ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಈ ಸ್ಟ್ರೇಟ್ ಫುಡ್ಡಲ್ಲೆಲ್ಲ ಸಿಗುತ್ತಲ್ಲ ಆ ಥರ. ಬನ್ನಿ, ಅದು ಸಿಂಪಲ್ 2 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಬನ್ನಿ ಯಾವ ಥರ ಮಾಡೋದಂತ. ಚೆನ್ನಾಗಿ ಕಾಣಿಸುತ್ತೆ. ಕಾಣಿಸ್ತೈತೆ? ಎಷ್ಟು ಸತಿ ಹೇಳ್ತಾರೆ ಕರೆಕ್ಟಾಗಿ? ನಾನು ಜಾಸ್ತಿ ಬಿಡ. ಹೊಡಿಯಲ್ಲ ಬಾ ಬಾ, ಹೊಡಿಯಲ್ಲ. ನೀನು ಮಾಡಿದ ತಪ್ಪಲ್ವಾ? ಮನೆ ಕೇಳತ್ತ ಕರಪುಡಿ ಚೆಲ್ತಾರ? ಬಾ ಇಲ್ಲಿ, ಬಾ ರವ್ವ. ಸ್ವೀಟ್ ಕಾರ್ನ್ ಕೊ ನೆಶಪುರವನ ಬಾ.
ಬಿಡು ನಾನು ತಿನ್ಕೋತೀನಿ ಬಾ ಬಿಡು ಅಲ್ಲೇ ಇರು ನಿಂದೆ ತಾನೇ ತಪ್ಪು ಪಾಪ ಅಲ್ಲೇ ಇರು ಒಂದು ಕವರ್ ಇದ್ರೆ ನೋಡು ಬೈಕಲ್ಲಿ ಹ್ಞೂ ಅಮ್ಮ ನೀನು ಮೊಡ್ಲಿಡಿವರೆ ಅದಕ್ಕೆ ಬಾ ಇಲ್ವಾ ಇವು ಚೆನ್ನಾಗ್ಯಾವ ದಪ್ಪಗೆ ಇದ್ರಲ್ಲಿ ಸಾಂಬಾರು ಮಾಡಿದ್ರೆ ಬಾರೆ ನೋಡ್ಕೆ ಬರ್ಬೇಕು ತಾನೆ ನಾವು ಕಡ್ಬಿ ತೊಗೊಂಡ್ರೆ ದೇವಸ್ಥಾನ ಕ್ಲೀನ್ ಮಾಡಕ್ಕೆ ಬರ್ತೀವಲ್ಲ ಕುಯ್ಕೊಂಡು ತಿನ್ಕೋಬೋದು ಸುಮಾರು ಅವಾಗ ನಾವು ಇವಾಗ ಕಜ್ಜಿ ಟೊಮಟ ಅಂತ ಕುಯ್ಕೊಂಡು ತಿನ್ನಿವು ಇವಾಗ ಇವನೇ ಚೆರಿ ಟೊಮೊಟೊ ಅಂತ ಮಾಡ್ತಾರೆ ಬೆಳೀತಾರೆ ಚೆರಿ ಟೊಮೊಟೊ ಇದು ಒಂದೇ ಇರಲಿಲ್ಲ ಅಲ್ಲ ಅಲ್ಲೇ ಏನು ಅದೇ ನಾಳೆ ಕುಯ್ಕೊಂಡು ಬಂದು ನೋಡ್ದೆ ಬಾ ಇಲ್ಲಿ ಅಕ್ಕತ್ತ ಸೂಪರ್ ಇದು ಡನ್ ಇದು ನಾನು ಅಲ್ಲಿ ತೋರ್ಸೋಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ವಿ ಪಾಪು ಎಸಿ ಫ್ರೆಂಡ್ಸ್ ಇನ್ನೂ ಕಂಡೀಷನ್ ಆಗಿಲ್ಲ ಇನ್ನೂ ಆಗಬೇಕು ಆಗಿಲ್ಲ ಒಣ್ತೀವಿ ಏನಾಗುತ್ತೆ ಹೋಗೋಣ ಅಂತ ರೆಡಿ ಆಯ್ತವಾ ಹಸ್ಬೆಂಡ್ಗೆ ಯಾವ್ದಾದ್ರು ಫೋನ್ ಬಂದರೆ ಹಂಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಸುಮ್ಮನೆ ನೋಡ್ಬೇಕು ಏನು ಮಾಡ್ತಾರೆ ಅಂತ ನೀವು ಹೋಗೋದಾದ್ರೆ ಇನ್ನೂ ಬ್ಲಾಗ್ ಮಾಡ್ತೀವಿ ಕೊಡಿ ಏನ್ರಿ ಅದು ಬತ್ತೈತಲ್ಲ ಬಿಡೋದು ಅದ್ಯಾಕೆ ಕಸಿತೀಯ ಹಾಂ ಪಾಪ ಒಂದು ಡ್ಯಾನ್ಸ್ ಮಾಡು ಹಂಗಲ್ಲ ನೀಟಾಗಿ ಮಾಡು ಕೈ ಈ ಥರ ಮಾಡು ಈ ಥರ ಮಾಡು ಇಲ್ಲಿವರೆಗೂ ಬರುತ್ತೆ ಬಿದ್ದಿರಾ ಮಂಚಮ ಬಟ್ಟೆ ಇಟ್ಟಿರ್ತೀನಿ ಬಂದು ಚೇಂಜ್ ಮಾಡ್ಕೊಳ್ಳಿ ತಲೆ ಸಿಡ್ಕೋಬೇಕು ನೀಟಾಗಿ ಹಾಂ ಆಟಾಡು ನೋಡಿ ಇಲ್ಲಿ ಉದ್ದಕ್ಕೂ ಪಪ್ಪಾಯ ಗಿಡ ಹಾಕಿದ್ದೀನಿ ಒಂದು ಅಮ್ಮ ನಾಳೆ ಬಾಳೆ ಗಿಡ ಕಿತ್ತಾಕನಾ ಚಡ್ಡಿ
ಮಾಡೋಕ್ಕಾಗಲ್ವಂತೆ, ನೀಡಲೇಬೇಕಂತೆ. ಬಾ ಅಲ್ಲಿ ಗೌರ್ಮೆಂಟ್ ಮಾಸ್ಟರ್ಸ್. ನಿಧಾನ ಇಡು, ತಡಿ ಒಂದು ನಿಮಿಷ, ನಿಧಾನ ಇಡು. ಬೈ ನಿಮ್ಮ ಅಪ್ಪ ಅರ್ಧ ದೂರ ನಡ್ಕೋಗಿ ಮತ್ತೆ ನಡ್ಕೊಬತ್ತದ. ಏಕೆ ಇಲ್ಲಿಂದ ಅಲ್ಲಿ ನಡ್ಕೋಕೈತದ ಬ್ಯಾಂಕ್ ತನಕ? ನಾವು ಹೋಗೋ ರೋಡ್ ಸ್ಟಾರ್ಟಿಂಗಲ್ಲಿ ಬ್ರಿಡ್ಜಿಂದ ಇಳಿದ್ವಲ್ಲ, ಅಲ್ಲಿಗೆ ನಡ್ಕೋಗೋಕೈತಿತ್ತ? ಪಾಪ ಈ ಕಡೆ ಬಾ. ಅಯ್ಯೋ ಬರ್ತಾನೆ, ಹಂಗೆ ಕೊಡ್ತಾ ಇದ್ನ. ಎಲ್ಲೋಯ್ತಪ್ಪ? ಮನೆ ಹೋಯ್ತಾ?